ಯದರೂರು ಗ್ರಾಮದ ರೈತರ ಆರೋಪ ಹಾಲಿ ಶಾಸಕರ ಜಿಕೆ ವೆಂಕಟಶಿವಾರೆಡ್ಡಿರವರ ವಿಧಾನಸೌಧದಲ್ಲಿ ಯದರೂರು ಗ್ರಾಮದ ಬಗ್ಗೆ ಸಚಿವರಿಗೆ ಹೇಳಿದ ಮಾತು ಹಾಗೂ ಗ್ರಾಮದ ಇಂಡಸ್ಟ್ರಿಯಲ್ ಎಲ್ಲ ರೈತರ ವಿಚಾರದ ಬಗ್ಗೆ ತಿಳಿಸುವುದು ಸುಳ್ಳು ಮಾಹಿತಿ ಎಂಬುದಾಗಿ ಈ ಗ್ರಾಮದ ರೈತರು ಆರೋಪ ವ್ಯಕ್ತಪಡಿಸಿದರು. ಅರವತ್ತು ಮನೆಗಳು, ಅದರ ಜೊತೆಗೆ ನಾವು ಈ ಕೃಷಿ ಚಟುವಟಿಕೆದಲ್ಲಿ ನಮ್ಮ ಬದುಕನ್ನ ಕಟ್ಕೊಂಡಂತಹ ಜಾನುವಾರು ಆಗ್ಬೋದು, ಕುರಿ ಮೇಕೆ ಆಗ್ಬೋದು, ಮತ್ತೆ ನೋಡು ಇಲ್ಲಿ ಹುಲ್ಲಿದೆಯಲ್ಲ ಈ ತರ, ಮತ್ತೆ ರೇಷ್ಮೆ, ಹಾಲು, ಇದ್ರ ಜೊತೆಗೆ ಏನು ನಾವು ಈ ತೆಂಗು, ಮಾವು ಎಷ್ಟೋ ಇದೆ, ರಾಗಿ, ಈ ತರ ಬೆಳೆಗಳು ಬೆಳ್ಕೊಂಡು ಈ ಬದುಕನ್ನು ಕಟ್ಕೊಂತ ಇದೀವಿ. ನಾವೇನು ಯಾವುದು KEDB, ನಾವು ಯಾವ್ದು ಕಾರ್ಖಾನೆಗಳು ನಂಬ್ಕೊಂಡು ನಾವೇನು ಬದುಕನ್ನು ಕಟ್ಕೊಂಡಿಲ್ಲ. ಇಲ್ಲಿ ನಮ್ಮ ಬದುಕು ನಮ್ಗಿದೆ. ಯಾರೋ ತಂದು KEDB ಹಾಕೋದಕ್ಕೆ ನಮ್ಗೇನು ಅವಶ್ಯಕತೆ ಏನಿಲ್ಲ. ಇಲ್ಲಿ ನಮ್ಮ ಬದುಕು ನಮ್ಗಿದೆ, ಬದುಕೋದು ಗೊತ್ತು ನಮ್ಗೆ. ಮೊನ್ನೆ ವೆಂಕಟಶಿವಾರೆಡ್ಡಿ ಅವರು ಇದನ್ನ ಇವಾಗ ಏನಪ್ಪ ಮಾಡಿದಾನಂದ್ರೆ, ಅಲ್ಲಿ ಯಾರು ರೈತರು ತೊಂದರೆ ಮಾಡಿಲ್ಲ ಅಂತ ಹೇಳಿದಕ್ಕೋಸ್ಕರ ನಾವೆಲ್ಲಾನು ತೊಂದ್ರೆನೆ, 98% ತೊಂದರೆ ಇದೀವಿ ನಾವು. ಯಾವ್ದು ತೊಂದರೆ, ಯಾರೂನು ಪರ ಯಾರು ಇಲ್ಲ, KEDB ಪರ ಯಾರು ಇಲ್ಲ. ಅವ್ರು ತಂದಿರೋದು ಊರು ಸುತ್ತಮುತ್ತಲಿನ ಇದು ಸ್ಕೂಲು, ಮಶಾಣ, ಮನೆಗಳ ಮೇಲೆ KEDB ಮಾಡಿದ್ದಾರೆ. ಕೇಳಿಲ್ಲ, ನೀನ್ ಇಷ್ಟ ಪ್ರಕಾರ ಮಾತಾಡಿದೀಯ ಏನೋ ವಿಧಾನಸೌಧದಲ್ಲಿ. ಮಾತಾಡೋದು ತಪ್ಪ ಅಲ್ಲ, ನೀವೇ ಪ್ರಶ್ನೆ ಮಾಡ್ಬೇಕು, ಮಾಧ್ಯಮ ಮಿತ್ರ ಪ್ರಶ್ನೆ ಮಾಡ್ಬೇಕು. ರೈತರು ವಿರೋಧ ಮಾಡಿದಾರಲ್ಲ, ಮತ್ತೆ ನೀನ್ ಹೆಂಗೋದೆ ಅಲ್ಲಿಗೆ? ಹೆಂಗೆ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದೆ? ಈಗ ಸುಮಾರು ಎಕರೆಗಳು, ನಾವು 900 ಎಕರೆಗಳು ತಕರಾರು ಅರ್ಜಿ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನೀವ್ ಯಾಕೆ ಹೋಗಿ ಮಿನಿಸ್ಟರ್ನ ಕೇಳ್ತೀರಾ? ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಏನಂತ, ಯದರೂರು ಗ್ರಾಮದಲ್ಲಿ ರೈತರು, ಅಲ್ಲಿನ ಸ್ಥಳೀಯರು ನಮಗೆ, ನಮ್ಮ ಅಫಿಷಿಯಲ್ಗೆ ತಡೆ ಹಾಕಿದ್ದಾರೆ, ಅಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದಿದ್ದಕ್ಕೆ ಇವ್ರೇನ್ ಹೇಳಿದ್ದಾರೆ, ಇಲ್ಲ ಡ್ರೋನ್ ಸರ್ವೆ ಮಾಡಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾಕೆ ಡ್ರೋನ್ ಸರ್ವೆ ಮಾಡ್ತೀವಿ? ನೀವು ಅಷ್ಟು ನೀಟಾಗಿದ್ದು ಜನರ ಕಷ್ಟ ತಿಳ್ಕೊಳ್ಳೋ ವ್ಯಕ್ತಿ ಆದ್ರೆ, ನೀನ್ ಕರೆಕ್ಟ್ ಆಗಿ ನೀನು ಶಾಸಕರಾದ್ರೆ ಬನ್ನಿ, ನಮ್ ಜೊತೆಗೆ ಬಂದು ಊರಲ್ಲಿ ಬನ್ನಿ, ಕೇಳಿ ಎಲ್ಲೆಲ್ಲಿ ಏನೇನು ಹೋಗ್ತಾ ಇದೆ ಅಂತ. ಅದ್ರ ಜೊತೆಗೆ ನೀವು ಕೇಳ್ಬಿಟ್ಟು ಮತ್ತೆ ರೈತರ ಅವರ ಸ್ವಾಗತ ಮಾಡ್ಕೊಂಡ್ಮೇಲೆ ನೀವು KEDB ಮಾಡೋದಕ್ಕೆ ನಿಮ್ಗೆ ಸೂಕ್ತವಾದ ಪ್ರದೇಶ ಯಾವುದು ಅಂತ ಗೊತ್ತಾಗುತ್ತೆ. ಈಗ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿ ಯದರೂರು ಗ್ರಾಮಕ್ಕೆ ಸೇರಿರುವ ನಾವೆಲ್ಲ ರೈತರು. ಇದು ಯಾವ ರಾಜಕಾರಣದಿಂದ ಏನು ಇದಿಲ್ಲ, ಭೇದ ಭಾವದ ಇಲ್ದದೆ ನಾವು ರೈತರಿಗಾಗಿ, ರೈತರ ಹೋರಾಟ ಇದು. ಆಯ್ತಾ? ಇದೇನಪ್ಪಾ ಅಂತ ಅಂದ್ರೆ 2.5 ವರ್ಷ ಆಯ್ತು ನಮ್ಗೆ ನೋಟಿಫಿಕೇಶನ್ ಮಾಡಿ KEDB ಅಂತ ಮಾಡಿಬಿಟ್ಟು ನಮ್ಗೆ ಕ್ರಿಮಿನಲ್ ನೋಟಿಫಿಕೇಶನ್ ಮಾಡಿದ್ರು. ಆವಾಗ ಮಾಡಿದಾಗ ನಮ್ಗೆಲ್ಲ ಅವರು ನೋಟಿಸ್ಗಳು ಜಾರಿ ಮಾಡಿದಾಗ ಪ್ರತಿಯೊಬ್ರು ನಾವು ಹೋಗಿ, ಯಾರು KEDB ವೆಂಕಟಲಕ್ಷ್ಮಮ್ಮ ಅವರು DC ಅವ್ರು ಬಂದಿದ್ರು, ಅವರ ಸಮ್ಮುಖದಲ್ಲಿ ಪ್ರತಿಯೊಬ್ರು ನಾವು ನೋಡಿ, ನಿಮ್ಮ ಮೀಡಿಯಾ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ನಾವು ಏನು ವಿರೋಧ ಮಾಡಿದೀವೋ ಆ ಪೇಪರು, ಅವ್ರ ಸೀಲು ಮತ್ತೆ ಅವ್ರ ಸೈನು, ನಾವು 90% ಅಂದ್ರೆ 330 ಅರ್ಜಿಗಳಿಗೆ 30 ಅರ್ಜಿಗಳು ಸರ್ಕಾರದಿದೆ. ಅದರಲ್ಲಿ 285 ನಾವು ರೈತರು ವಿರೋಧ ಮಾಡಿದೀವಿ. ಅದರಲ್ಲಿ 15 ಅರ್ಜಿಗಳು ಮಾತ್ರ ಕೆಲವ್ರು ಯಾರೋ ಈ ನಮ್ಗೆ ಕೆಲವು ಏನು ಅರ್ಜಿಗಳು ಅವರು ನೋಟಿಸ್ ಕೊಟ್ಟಿದಾರಲ್ವಾ, ಅದು ಅವ್ರ ಮನೆಗೆ ತಲುಪಿಲ್ಲ. ಇಂಥ ಅರ್ಜಿಗಳು ಇದ್ದೋಗ್ಬಿಟ್ಟಿದೆ. ಒಂದು 15ವರೆಗೂ ಅವ್ರ ಮನೆಗೂ ತಲುಪಿಲ್ಲ. ಅವ್ರು ಯಾರು ಅಂತ ಗೊತ್ತಾಗ್ದಿರ ಸಸ್ಪೆನ್ಸ್ ಅಲ್ಲಿ ಇದ್ದೋಗ್ಬಿಟ್ಟಿದೆ. ಅದು ಬಿಟ್ರೆ ಎಲ್ಲ ರೈತರು ನಮ್ಮ ಜಮೀನುಗಳಿಗೆ ನಾವು ಬಿಟ್ಕೊಡಲ್ಲ ಅಂತ ವಿರೋಧ ಮಾಡಿದೀವಿ. ಆಗ ವೆಂಕಟಲಕ್ಷ್ಮಮ್ಮ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇದು ನಮ್ಮ ಸರ್ಕಾರಕ್ಕೆ ತಲುಪ್ತೀವಿ ಅಂತ ವೆಂಕಟಲಕ್ಷ್ಮಮ್ಮ ಅವರು ಹೇಳಿದ್ರು. ಇದು ಡೇಟ್ ನೋಡ್ಕೊಳ್ಳಿ ಸರ್, ನೀವು ಡೇಟ್ ಬಂದು ಇದು 18/7/2025, 7ನೇ ತಿಂಗಳಲ್ಲಿ ನಾವೆಲ್ಲಾನು ವಿರೋಧ ಇದೀರಿ. ನಾವು ತಲುಪಿದೀವಲ್ಲ, 98% ವಿರೋಧ ಮಾಡಿದೀವಲ್ಲ, ಮತ್ತೆ ಯಾಕ್ರಿ ಹೋಗ್ತೀರಾ ನೀವು? ಯಾವ್ದಾರ ನಿಮ್ಮ ಅಪ್ಪ ಜಮೀನ್ ಇದೆಯಾ ಇಲ್ಲಿ? ಮಾಡ್ರಿ, ನಿಮ್ಮ ಅಪ್ಪ ಜಮೀನ್ ಯಾವ್ದು ಇಲ್ಲ ಇಲ್ಲಿ. ಮಿಸ್ಟರ್ ವೆಂಕಟಶಿವಾರೆಡ್ಡಿ ಅವರೇ, ಖಡಕ್ ಆಗಿ ಉತ್ತರ ಹೇಳ್ತಾ ಇದ್ದೀನಿ ನಿಮ್ಗೆ. ಬನ್ರಿ, ರೈತರ ಜೊತೆಗೆ ಬನ್ನಿ, ಮಾತಾಡಿ. ಅದು ಬಿಟ್ಬಿಟ್ಟು ನೀವು ವಿಧಾನಸೌಧದಲ್ಲಿ ಹೋಗಿ ಯಾರು ಇಲ್ಲ, ನೀವು ಅಪ್ಸಿಯಲ್ಲೇ ನನ್ಗೆ ಅರ್ಥ ಅಂದ್ರೆ ನಾವು ಒಪ್ಕೊಳ್ಳೋಕೆ ಯಾರು ರೆಡಿ ಇಲ್ಲ. ದಯವಿಟ್ಟು ನೀವೇನ KEDB ಮಾಡಲೇಬೇಕು ಅಂದ್ರೆ ರೈತರ ಶವಗಳ ಮೇಲೆ ನೀವು ರಕ್ತ ಚಿಂದೂರ ಮಾಡಿ ನೀವು ಮಾಡ್ಬೇಕು. ಮಾನ್ಯ ನಮ್ಮ MB ಪಟೇಲ್ ಅವ್ರಿಗೂ, ನಮ್ಮ ಇವ್ರು ಯಾರಿದ್ದಾರೆ ಸರ್ಕಾರ, ಕರ್ನಾಟಕ ಸರ್ಕಾರ MB ಪಟೇಲ್ ಅವ್ರಿಗೂ ಮನವಿ ತಿಳಿಸ್ಬೇಕಂತ ನಮ್ಮಲ್ಲಿ ವಿನಂತಿ.
ದಯವಿಟ್ಟು ಇದ್ರ ಬಗ್ಗೆ ರೈತರು ಯಾರು ಜಮೀನು ಒಂದೇ ಒಂದು ಕುಂಟೆ ಸಮೇತ ಕೊಡೋದಿಲ್ಲ. ಪ್ರಾಣ ಹೋದ್ರೇನು ಚಿಂತೆ ಇಲ್ಲ, ಒಂದೇ ಕುಂಟೆ ಜಮೀನು ಮಾತ್ರ ಕೊಡೋದಿಲ್ಲ. ಇದು ನಮ್ಮ ರೈತರ ಎಲ್ಲರೂ ರೈತರು ಅವ್ರ ಇಷ್ಟ ಪ್ರಕಾರವಾಗಿ ಹೇಳಿರೋ ಮಾತು. ಒಬ್ಬೊಬ್ರದ್ದು ಯಾರ್ದು ಇಲ್ಲ, ಎಲ್ಲ ಒಗ್ಗಟ್ಟಾಗೆ ಇದ್ದೀವಿ ರೈತರು. ಯಾರು ರೈತರು ಇಂದ ಬೆಳೆ ಇದು ಕೊಟ್ಬಿಟ್ಟು ನಾವ್ ಏನ್ ಮಾಡೋದು? ಎಲ್ಲಿ ಹೋಗೋದು ನಾವು? ಎಲ್ಲಿ ಹೋಗಕ್ಕಾಗ್ತದ? ನಾವು ಎಲ್ಲಿ ಹೋಗಕ್ಕಾಗಲ್ಲ. ಪ್ರಾಣ ತಗೊಂಡೋಗ್ ಆಗ್ತದ, ಇಷ್ಟ ತಗೊಂಡು ಆಗ್ತದ. ಅಷ್ಟು ಬಿಟ್ರೆ ನಮ್ಮ ಕೈಯಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ನೀನು ಮಾಡ್ತಾ ಫುಲ್ ಕೆಲಸ ಟೋಟಲ್ ತೊಂದರೆ ಮಾಡ್ತಾ ಇದ್ದೆ ನಮ್ಗೆ. ನೀವು ಅದು ಬಿಟ್ಬಿಟ್ರೆ ಶಾನ ಒಳ್ಳೆಯವನು ನೆಮ್ಮೆಲೆಗೆ ಹೋಗಿದ್ಯಾ. ನಮ್ಮ ಮನೆ ಕೇಳಿಲ್ಲ ಯಾರು ನಿನ್ನ. ಅಲ್ಲ, ನಮ್ಮೂರು ಒಂದು ಮನೆ ಬೇಕು, ಏನು ಒಂದು ಸೈಡ್ ಇದ್ಬೇಕಂತ ಕೇಳಿಲ್ಲ. ಇದು ನಿಲ್ಸ್ಬಿಟ್ರೆ ನಮ್ಗೆ ನೀನು ಸಹಾಯ ಮಾಡೋಂಗೆ. ಇದುವರೆಗೆ 3.5 ತಿಂಗಳಾಯ್ತು, ಗೊತ್ತಲ್ವಾ ನಿಮ್ಗೂ? 3.5 ತಿಂಗಳಿಂದ ಯಾವುದು ಮತ್ತೆ ನಮ್ಗೆ ಇದ್ರ ಬಗ್ಗೆ ನಮ್ಗೆ ಅವ್ರು ಯಾವ್ದು ಮೆಸೇಜ್ ಕೊಟ್ಟಿಲ್ಲ. ಮತ್ತೆ ಮೊನ್ನೆ ಇದೇನೋ ಭೂ ಸರ್ವೆ ಯಾವ್ದೋ GBM ಏನೋ ಮಾಡೋದಕ್ಕೆ ಮೊನ್ನೆ ಬಂದಾಗ ರೈತರೆಲ್ಲ ನಾವು ತೊಂದರೆ ಮಾಡಿದೀವಿ, ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ನಮ್ ಜಮೀನ್ ನಾವು ಕೊಡೋಲ್ಲ ಅಂದ್ಮೇಲೆ ಮತ್ತೆ ನೀವು ಮತ್ತೆ ಏನಕ್ಕೆ ಬರ್ಬೇಕು GBM ಮಾಡೋದಕ್ಕೆ? ಏನ್ ನಿಮ್ ಕೆಲಸ ಇಲ್ಲಿ ಅಂತೇಳಿ ನಾವೆಲ್ಲ ಅವ್ರನ್ನ ಕಾರನ್ನ ತಡೆ ಹಾಕಿ ಅವ್ರನ್ನ ಮತ್ತೆ ವಾಪಸ್ ಕಳ್ಸಿದೀವಿ. ಅದು ನಿಮ್ಗೆಲ್ಲ ಗೊತ್ತಿರುವುದೇ. ಸೆಕೆಂಡ್ ಹಾಫ್ ಏನಪ್ಪಾ ಅಂದ್ರೆ, ಈ ಚಳಿಗಾಲ ಅಧಿವೇಶನದ ಬೆಳಗಾವಿ ಅಧಿವೇಶನದಲ್ಲಿ ಮೊನ್ನೆ ಶಾಸಕರಾದ ಯಂಗಶಿವರೆಡ್ಡಿ ಅವರು ಮೊನ್ನೆ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ ಅಂದ್ರೆ, ನಮ್ಮ ಹೋರಾಟ ಮಾಡ್ತೀವಿ. ತಮ್ಮ ಒಂದು ಆರೋಪಕ್ಕೆ ಹಾಲಿ ಶಾಸಕರ ಬಂದು ರೈತರ ಸಮಕ್ಷಮೆ ಹೋರಾಡಿ ಆ ಒಂದು ಎಲ್ಲಾ ರೈತರ ಒಪ್ಪಿಗೆ ತಗೊಂಡ್ರೆ ನಿಮ್ದು ಅಭ್ಯಂತರ ಇರೋದಿಲ್ಲ. ಆ ರೈತರ ಒಪ್ಪಿಗೆ ಮೇರೆಗೆ ನಿಮ್ಮ ಒಂದು ವಾದ. ನಮ್ಮ ವಾದ ಏನಂದ್ರೆ, ನಮ್ಮ ರೈತರು ನಮ್ಗಿರೋ ಸಣ್ಣ ಪುಟ್ಟ ಯಾರು ಭಾರಿ ರೈತರು ಜಮೀನ್ದಾರರು ಯಾರು ಇಲ್ಲ. ಇಲ್ಲಿ 2 ಎಕರೆ 3 ಎಕರೆ 1 ಕುಂಟೆ 2 ಕುಂಟೆ 3 ಕುಂಟೆ ಇರುವ ಜಮೀನ್ದಾರರು ಅಷ್ಟೇ. ಇಲ್ಲೇ ಚಿಕ್ಕ ಜಮೀನ್ದಾರರು ಅದ್ರಲ್ಲಿ ಬದುಕು ಕಟ್ಕೊಂಡಿದೀವಿ. ನಾವು ಯಾವ್ದು KDB ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ನಮ್ ವಿರೋಧ ಮಾಡಿದೀವಿ ಆಲ್ರೆಡಿ. 80% 98% ವಿರೋಧ ಇದೆ. ಅದ್ರ ಮೇಲೆ ಹೆಂಗ್ ಮಾಡ್ತಾರೆ ಇವ್ರು? ಬನ್ನಿ, ಬಂದು ಸಮೀಕ್ಷೆ ಮಾಡಿ ಅಂತೇಳಿ ತಪ್ಪೇನಿಲ್ಲ. ನೀವೇ ಕೇಳಿ ಮಾಧ್ಯಮ ಮಿತ್ರರು. ಅವರು ಸಚಿವರ ಇದಾರಲ್ಲ, KB ಮಿನಿಸ್ಟರ್, ಅವ್ರ ಜೊತೆಯಲ್ಲಿ ಏನ್ ಮಾತಾಡಿದಾರೆ ಅಂದ್ರೆ, ಇದು ಎದುರೂರು ಗ್ರಾಮದಲ್ಲಿ ಎದುರೂರು ಸುತ್ತಮುತ್ತಲಿನ ರೈತರು ಯಾರು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಅವರು. ಇದು ಒಂದು ವಿಧಾನಸೌಧ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ. ಆ ದೇವಸ್ಥಾನದಲ್ಲಿ ನಾವೇನೇ ಆಗ್ಲಿ ಸುಳ್ಳು ಮಾಹಿತಿಯನ್ನು ಕೊಡಬಾರ್ದು. ಇದುವರೆಗೆ ಆಗ್ಲಿ ಶಾಸಕರು, ಮಾನ್ಯ ಶಾಸಕರು ಯಂಗಶಿವರೆಡ್ಡಿ ಅವರು ಯಾವುದೇ ಆಗ್ಲಿ ರೈತರ ಬಗ್ಗೆ ಒಂದು ಕರೆದು ಪೂರ್ವಭಾವಿ ಸಭೆ ಕರೆದು ರೈತರ ಕಷ್ಟ ಸುಖಗಳನ್ನ ಅವ್ರು ಏನೇ ಆಗ್ಲಿ ನಮ್ಮನ್ನ ವಿಚಾರಿಸಿಲ್ಲ. ಯಾರನ್ನು ಅಷ್ಟೇ ಕೇಳ್ಕೊಳ್ಳಿ, ಯಾರಾದ್ರೂ ಒಬ್ಬರಾಗ್ರೆ ಯಾರನ್ನಾಗ್ಲಿ ಕೇಳಿಲ್ಲ ಅವರು. ಏನಂತ, ನಿಮ್ ಕಷ್ಟ ಏನಪ್ಪಾ, ಜಮೀನ್ ಕೊಡ್ತೀರಾ ಇಲ್ಲ, ಹೆಂಗೆ ಇದು KDB ಹೋಗಿದೆ ಅಂತ ಹೇಳಿಲ್ಲ. ಅವ್ರು ಹೋಗಿ ಏನ್ ಮಾಡ್ತಾರೆ ಅಂದ್ರೆ, ಮಿನಿಸ್ಟರ್ಗೆ ಹೇಳ್ತಾರೆ ಎಲ್ಲಾ ರೈತರು ಒಪ್ಕೊಂಡಿದ್ದಾರೆ ಅಂದ್ರೆ. ಭಾರಿ ಸುಳ್ಳು. ಒಂದು ಶಾಸಕರಾಗಿ ಈ ತರ ಸುಳ್ಳು ಮಾಹಿತಿ ಕೊಡೋದು ಭಾರಿ ಅಪರಾಧ ಆಗುತ್ತೆ. ಯಾಕಂದ್ರೆ ರೈತರ ಜೈಲಿಗೆ ಹೋದ್ರು ಸಹ ನಾವು ಭೂಮಿ ಕೊಡೋದಿಲ್ಲ, ಅಷ್ಟಕ್ಕೆ ನಾವು ತಯಾರಾಗಿದ್ದೀವಿ. ಶಾಸಕರು ನೋಟಿಫಿಕೇಶನ್ ಸುಳ್ಳು, ರೈತರ ಗಮನಕ್ಕೆ ರೈತರ ಕುಟುಂಬಗಳ ಒಂದು ಜೀವನ ಯಾವ ರೀತಿ ಒಂದು ಗಮನ ಹರಿಸದೆ ಮಾಡೋದು ನಿಮ್ಮ ಒಂದು ಆರೋಪ. ಹೌದು ಸರ್, ಹೌದು ಸರ್. ಇದ್ರ ಬಗ್ಗೆ ಅವ್ರು ಬಂದು ಪರಿಶೀಲನೆ ಮಾಡಿ ರೈತರ ಸಮಕ್ಷ ಕೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಂದು ಆಮೇಲೆ ಮಾಡ್ಬೇಕಿತ್ತು ಅಷ್ಟೇ. ಅಲ್ಲಿ ಎಲ್ರು ಇಬ್ರು ಮೂವರಿದ್ದು ಕರ್ಸ್ಕೊಂಡು ಇವರೆಲ್ಲ ಕೊಡ್ತಾರೆ ಅಂದ್ರೆ ಅದು ಒಪ್ಪುದಿಲ್ಲ ನಾವು. ಊರಲ್ಲಿ ಒಳಗಡೆ ಬರ್ಬೇಕು, ಒಂದ್ ದೇವಸ್ಥಾನ ಹತ್ರ ಕೂತ್ಕೋಬೇಕು ನೀವು. ಅಲ್ಲಿ ಎಲ್ಲಾ ರೈತನ ಯಾರು ನೋಟಿಫಿಕೇಶನ್ ಹೋಗಿದೆಯೋ ಎಲ್ಲನೂ ಕರ್ಸ್ಕೋಬೇಕು ನೀವು. ಕರ್ಸ್ಕೊಂಡು ಅವ್ರ ಬಹುಮತ ತಗೊಂಡು ಮತ್ತೆ ಮಾಡ್ರಿ ನೀವು. ಅದ್ ಬಿಟ್ಬಿಟ್ಟು ನೀವು ಎಲ್ಲೋ ಕಾಡಲ್ಲಿ ಬಂತೀನಿ ಬೀರ್ಗಾನಹಳ್ಳಿ ಎತ್ತಿ ಬಂದ್ರೆ ನಾನು ಒಪ್ಕೊಳ್ಳಲ್ಲ ಇದಕ್ಕೆ. ನಾವ್ ಯಾರು ರೈತರು ಒಪ್ಪುದಿಲ್ಲ ಇದಕ್ಕೆ. ನೀವು ಕಳ್ಕಳತನದಿಂದ ನೀವು ನೋಟಿಫಿಕೇಶನ್ ಮಾಡಿದ್ರೆ ನಾವು ಒಪ್ಕೊಳ್ಳೋದು. ಇದು ಮುಂಚಿತವಾಗಿ ಡ್ರೋನ್ ಸರ್ವೆ ಮಾಡಿ ನಮ್ಗೆ ಹಿಂಗೆ ಮಾಡಿರೋದು. ಇವತ್ತು 2.5 ವರ್ಷ ಆಗಿದೆ ನಮ್ ಕೃಷಿ ಚಟುವಟಿಕೆಗಳು ನಿಂತೋಗಿ. ಯಾವುದೇ ಲೋನೇ ಆಗ್ಲಿ ಆಯ್ತಾ, ಯಾವುದೇ ಸಬ್ಸಿಡಿ ಆಗ್ಲಿ ಏನು ರೈತರು ಸಿಗ್ತಾ ಇಲ್ಲ. ಇವತ್ತು ಎಷ್ಟು ನೊಂದಿದ್ದಾರೆ ಅಂದ್ರೆ ರೈತರು, ಒಂದು ಮದುವೆ ಆಗ್ಲಿ, ಒಂದು ಕಷ್ಟ ಬರ್ಲಿ, ಒಂದು ಹಾಸ್ಪಿಟಲ್ಗೆ ಬರ್ಲಿ, ಯಾವುದೇ ಆಗ್ಲಿ ಕೃಷಿ ಚಟುವಟಿಕೆಗಳಲ್ಲಿ ನಮ್ಗೆ ನಮ್ಮ ಜಮೀನಿನ ಮೇಲೆ ನಮ್ಮ ಹಕ್ಕನ್ನ ತಪ್ಪಿಸಿದ್ದಾರೆ. ಇದು ಭಾರಿ ತಪ್ಪು. ಯಾಕೆ ನಮ್ ಜಮೀನ್ ನಮ್ಗೆ ಹಕ್ಕಿಲ್ವಾ? ನಮ್ ಕಾಲದಿಂದಲೂ ಪಿತ್ರಾರ್ಜಿತ ಆಸ್ತಿಗಳಿಲ್ವಾ? ಯಾಕೆ ನೀವು ನೋಟಿಫಿಕೇಶನ್ ಮಾಡಿದ್ರಿ? ಇವತ್ತು ನಮ್ಮ ಸರ್ಕಾರ ಏನು ಕರ್ನಾಟಕ ಸರ್ಕಾರ ಏನಿದೆಯೋ, ನಮ್ಮ ಇವರು MB ಪಾಟೀಲ್ ಅವರು
ಇದನ್ನು ಸೂಕ್ತವಾಗಿ ಇದನ್ನು ಪರಿಗಣಿಸಿ ಯಾರು ಅಫ್ಸಿಯಲ್ ಇದಾರೋ KDB ಅಫ್ಸಿಯಲ್ ಕರೆಸಿ ಇದು ಎದುರೂರ ಬಗ್ಗೆ ಏನಾಗಿದೆ ಅಂತ ಸ್ವಲ್ಪ ಎಚ್ಚೆತ್ಕೊಳ್ಬೇಕು ಅಂತ ನಮ್ಮಲ್ಲಿ ಮನವಿ. ನೀವು ಸ್ವಲ್ಪ ಮಾಧ್ಯಮ ಮಿತ್ರರು ಹೇಳ್ಬೇಕು, ಈ ತರ ತೊಂದರೆ ಇದೆ ಅಲ್ಲಿ, ರೈತರಿಗೆಲ್ಲ ತೊಂದರೆ ಇದೆ ಅಂತೇಳಿ ನೀವು ಸ್ವಲ್ಪ ಮನವರಿಕೆ ಮಾಡಿ ಅವರು ತಿಳಿಸ್ಬೇಕು. KDB ನಮ್ಮ MB ಪಟೇಲ್ ಅವ್ರಿಗೆ ತಿಳಿಸ್ಬೇಕು. ಯಾಕಂದ್ರೆ ಇವರು ಸ್ಥಳೀಯರು ಏನೋ ಎತ್ಕೊಂಡೋಗಿ ಅಲ್ಲಿ ಹೇಳಿದ್ರೆ ಯಾವುದು ನಡೆಯೋದಿಲ್ಲ. ಆಯ್ತಾ? ನಮ್ ಬದುಕು ನಮ್ಗಿದೆ. ಎರಡನೇದು ಏನಪ್ಪಾ ಅಂದ್ರೆ, ಈಗ ಯಂಗಶಿವರೆಡ್ಡಿ ಅವ್ರಿಗೆ ಹೇಳಿದಾರಲ್ಲ, MB ಪಟೇಲ್ ಅವರು ಹೇಳಿ ಕಳ್ಸಿದ್ದಾರೆ ವಿಧಾನಸೌಧದಲ್ಲಿ, ಬೆಳಗಾಂ ವಿಧಾನಸೌಧದಲ್ಲಿ ಹೇಳಿದ್ದಾರೆ ಏನಂತ, ನೀವು ಹೋಗಿ ರೈತರ ಜೊತೆಯಲ್ಲಿ ನೀವು ಸರ್ವೆ ಮಾಡಿಸಿ ಅಂತ ಹೇಳಿದ್ದಾರೆ. ಸಭೆ ಕರೆಸಿ ಅವ್ರ ಜೊತೆಯಲ್ಲಿ ಸಭೆ ಮಾಡಿಸಿ ಅಂದ್ರೆ ಬರ್ಲಿ, ಬಂದ್ ಸಭೆ ಮಾಡ್ಲಿ. ಇಲ್ಲಿ ರೈತರು ಎಷ್ಟು ಜಮೀನಿದೆ ನೋಟಿಫಿಕೇಶನ್ ಎಲ್ರದ್ದು ಭರವಸೆ ತಗೋಬೇಕು. ಒಬ್ರದ್ದು ಇಬ್ರದ್ದೆಲ್ಲ ತಗೊಂಡ್ ಮಾಡೋದು, ಎಲ್ಲ ಕಾಡಲ್ಲಿ ನಿಲ್ಸ್ಬಿಟ್ಟು ಕಾರ್ ಬಂದು ಅಲ್ಲೇ ಜನ ಕೊಡ್ತಾರೆ, ಜನಗಳು ಗೊತ್ತಾ, ವಿಷ ಕುಡಿತಾರೆ ಅಲ್ಲಿ. ಆವಾಗ ಗೊತ್ತಾಗ್ತದೆ ರೈತರ ಹೋರಾಟ ಹೆಂಗೆ ಅಂತ. ರೈತರ ತಾಳ್ಮೆ ಇದು ಪರೀಕ್ಷೆ ಮಾಡಬೇಡ್ರಿ ನೀವು. ರೈತರ ಬಗ್ಗೆ ಸ್ವಲ್ಪ ಕಾಳಂಜಿ ಓಡಿಸ್ರಿ. ಬರೀ ಈಗ ಫ್ಯಾಕ್ಟ್ರಿ ಮೇಲೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದಿಲ್ಲ. ರೈತರ ಬಗ್ಗೆ ಒಂದು ಚೂರು ಏನೋ ಇಂಟ್ರೆಸ್ಟ್ ಇದೆಯಾ? ರೈತರ ಬಗ್ಗೆ ಏನೋ ಒಂದು ಚೂರು ಮಾತಾಡ್ತಾ ಇದ್ದೀರಾ? ರೈತರು ಓಟ್ ಹಾಕಿ ಕಳಿಸಿರೋದು ನಿಮ್ಮ ವಿಧಾನಸೌಧಕ್ಕ. ರೈತರ ಜೊತೆ ಮತ್ತೆ ನೀವು ನಾವು ಓಟ್ ಹಾಕಿ ಕಳಿಸಿರೋದು ಅಂತ ರೈತರ ಬಗ್ಗೆ ನಿಮ್ಗೆ ಕಾಳಂಜಿ ಇಲ್ವಾ ಅಂತ ನನ್ನ ವಾದ ಆಗ್ತದೆ. ನಮ್ಗೆ ಜಾಸ್ತಿ ತೊಂದರೆ ಮಾಡ್ತಾ ಇದ್ದಾರೆ. ಇದೇ KDP ಅವರು ಕರ್ಕೊಂಡ್ ಬಂದ್ರು, ಮೊನ್ನೆ ಕರ್ಕೊಂಡ್ ಬಂದ್ರು, ವಿಧಾನಸೌಧ ಹೇಳಿದ್ರು ನಮ್ಗೆಲ್ಲ ಮೋಸ ಮಾಡಿದ್ದಾರೆ. ಈ ಕುಡುಗರು ಅಲ್ಲಿ ಹೇಳ್ತಾರ 30-35 ವರ್ಷ ಹುಡುಗರೆಲ್ಲ ಶ್ರದ್ಧಾಂಜಲಿ ಬೋರ್ಡ್ಗಳಾಗ್ತಾ ಇದಾರೆ. ಇದೇ ನರಸಾಪುರದಲ್ಲಿ, ಇದೇ ಎಮ್ಕಲ್ದಲ್ಲಿ. ಅದೇ ಎದುರು ನಾಶನ ಮಾಡಕ್ ಬಂದಿರೋದಿಲ್ಲ. ನಮ್ಗೆ ಅಷ್ಟು ತೊಂದರೆ ಮಾಡ್ತಾ ಇದಾರೆ ಇಲ್ಲಿ. ಪ್ಲಸ್ ಎಲ್ಲ ರೈತರೆಲ್ಲ ಇದ್ದಾರೆ, ರೈತರು ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲೋ ರೈತರು ಯಾರು ಮಾಡ್ತಾ ಇಲ್ಲ, ಎಲ್ಲ ಅಫ್ಸಲ್ಸ ಮಾಡ್ತಾರ. ರೈತರು ಇರೋದು ಪ್ಲಸ್ ಇಡೀ ತರಕಾರಿ ಎಲ್ಲ ಎದುರುದು ಹೋಗ್ತಾ ಇದೆ, ಎಲ್ಲ ಕೋಲಾರ ಡಿಸ್ಟಿಕ್ ಹೋಗ್ತಾ ಇದೆ. ಇಲ್ಲಿ ಮಾವಿನಕಾಯಿ ಇದು ಹೋಗ್ತಾ ಇದೆ, ಎಲ್ಲ ಇದು ಎದುರುದು ಹೋಗ್ತಾ ಇದ್ರು ಗ್ರಾಮಸ್ಥಲ್ಲಿ. ಅವರು ಆ ಗ್ರಾಮಸ್ಥಲ್ಲಿ ಇರೋ ಜಾಗದಲ್ಲಿ ಇರೋದಲ್ಲಿ ಅವ್ರು ಏನಾಗ್ಲಿ ಆ ತೊಂದರೆ ಮಾಡಬಾರ್ದು. ನಮ್ಗೆ ನ್ಯಾಯ ಬೇಕು. ಇದು ಹೋಗ್ತಾ ಇದ್ದೀನಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹೆಂಗ್ಸೋಡ್ರ ಮನೆ ಹತ್ರ ಹೋಗ್ಬಿಟ್ಟು ನಾನು ವಿಷ ಕುಡಿಯೋಕೆ ನಾನು ಸಿದ್ಧ ಇದ್ದೀನಿ. ನಾನು ಇವಾಗ ಅರ್ಥಾತ್ ನಮ್ಮ ರೈತರೆಲ್ಲ ಇದ್ದೀರಿ, ಹೋರಾಟ ಮಾಡ್ತೀರಿ, ಎಲ್ಲ ನಾನು ತೊಂದರೆ ಮಾಡಕ ಅವ್ರ ತೊಂದರೆ ನಮ್ಗೆ ಮಾಡಿರೋ ವಿಷಯಕ್ಕೆ ನಾವು ಕುಡ್ಕೊಂಡು ಸತ್ತೋಗ್ಬೇಕು ನಾವು. ಆ ಥರ ಮಾಡ್ತಾ ಇದ್ದಾರೆ ಅವರು. ಎಲ್ಲ ಶ್ರದ್ಧಾಂಜಲಿ ಬೋರ್ಡ್ ಹಾಕಿಸ್ಕೊಂಡು ಆಗ್ತದೆ. ಆ ಥರ ಎಮ್ಕಲ್ ಹಾಕಾಗ್ಲಿ, ನರಸಾಪುರದಲ್ಲಿ ಹಾಕ್ಲಾಗ್ಲಿ. ಸರ್ ನಾವು ಎದುರೂರು ಚೌಡಪ್ಪ, ಎಲ್ದೂರು ಹೋಬಳಿ, ಶ್ರೀನಿವಾಸೂರು ತಾಲೂಕು. ನಮ್ಮದು ಬಂದು KDPಗೆ ಬಂದು ಡೋಸಿಂಗ್ ಮಾಡಿದ್ದಾರೆ ಮೇಲ್ಗಡೆ. ನಮ್ಗೆ ಯಾರೂ ಇಂಪೇಷನ್ ಕೊಟ್ಟಿಲ್ಲ. ಎಲ್ಲಿ ಊರಲ್ಲಿ ಏನು ಮಾಡಬೇಕಂತ MLA ಅವ್ರು ಯಾರು ನಮ್ಮ ರೈತರಿಗೂ ಹಿಂಗೆ ಬರ್ತಾ ಇದ್ರಿ, ಹಿಂಗೆ ಏನು ಮಾಡಬೇಕಂತ ಏನು ಕೊಟ್ಟಿಲ್ಲ ಅವರು. ಅವ್ರು ಇಷ್ಟ ಪ್ರಕಾರ ಡ್ರೋಸಲ್ಲಿ ಹೇಳ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಬಂದಿದ್ದಾರೆ ನಮ್ಮ ರೈತ ಗಲಾಟೆ ಮಾಡೋಕೆ, ಮತ್ತೆ ಹೊರಟ್ಬಿಟ್ಟಿದ್ದಾನೆ. ಎಲ್ಲಿ ಊರಾಗ ಬಂದು ಹೊರಟ್ಬಿಟ್ಟಿದ್ದಾನೆ. KDP ಅವ್ರು ಬಂದಿದ್ದ ದಿವಸ ತಿರ್ಗಿ ಮತ್ತೆ ಇವಾಗ ಏನು ಹೇಳ್ತಾ ಇದ್ದಾನೆ, ಹೋಗ್ಬಿಟ್ಟು ಅಸೆಂಬ್ಲಿಯಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಯಾರು ಇಲ್ಲ ಅಲ್ಲಿ ಅಡ್ಡ ಹಾಕೋರೆ ಇಲ್ಲ ಅಂತ ನಮ್ಮ ಇದು ಕೇಳ್ತಾಯಿರ ಅಲ್ಲಿ ಮಾತಿ ಅಲ್ಲಿ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಲ್ಲಿ. ಇವಾಗ ನಾವು ಏನು ಹೇಳ್ತಾ ಇದ್ದೀರಿ ಅಂದರೆ, ನಮ್ಮ ಅರ್ಧ ಗುಂಟೆ ನಮ್ಮ ತಾತರು ಮುತ್ತಾತರ ಜಮೀನುಗಳಿಗೆ ಬಂದು ಈತನ ಬಂದು ಏನು ಹೇಳ್ತಾ ಇದ್ದಾರೆ, ಯಾರೂ ಅಡ್ಡ ಹಾಕೋರಿಲ್ಲ ನಾನು ಅಲ್ಲಿ ನೀವು ಹೋಗ್ತಾ ಇಲ್ಲ ಅಂತ ಅಫ್ಸಿಯಲ್ಸ್ ಬಂದು ಹೇಳ್ತಾ ಇದ್ದಾನೆ. ನಾವೇನು ಹೇಳ್ತಾ ಇದ್ದೀರಿ ಅಂದರೆ, ಬಂದರೆ ನಮ್ಮ ಅತಾಯ ಗತಾಯ ಸಾಯಕ್ಕೂ ರೆಡಿಗೆ ಇದ್ದೀರಿ, ನಾವು ಸಾಯಕ್ಕೂ ರೆಡಿ ಇದ್ದೀರಿ. ಇಲ್ಲ ನೀವು ಶಿವಾರೆಡ್ಡಿ ನೀವು ಇದ್ದೀರಲ್ಲ ರನ್ನಿಂಗಲ್ಲಿ, ನಾವೇ ನೀವು ಕಳಿಸಿರೋದು. ನೀನು ಅಸೆಂಬ್ಲಿಯಲ್ಲಿ ಹೋಗಿ ಏನೇನೋ ಹೇಳ್ತೀಯ, ಕಳಿಸಿರೋದು ನಾವೇ. ನಾವು ಓಟ್ ಹಾಕೊಂಡು ನೀನೇನು ಹೋಗ್ತಾ ಇಲ್ಲ. ನಾವು ಬೆಳೆದಿರಿ ತಿನ್ಬಿಟ್ಟೆ ನೀನು ಮುಂದೆ ಹೋಗ್ತಾ ಇರೋದು. ಅದಕ್ಕೆ ನಾವೇನು ಹೇಳ್ತಾ ಇದ್ದೀನಿ, ನೀನೇ ಬಂದ್ಬಿಡಿ, ನೋಡ್ಬಿಡೋಣ ಏನು ಪರಿಸ್ಥಿತಿ ಐತೆ ರೈತರದ್ದು ಏನಂತ. ಇಲ್ಲಿ ಸ್ಪಾಟ್ ಬಾ, ನೀನು ಅಲ್ಲಿ ಹೋಗೋದು, ಫಾರೆಸ್ಟಲ್ಲಿ ನಾವು ಇಬ್ಬರು ಕರ್ಸ್ಕೊಡೋದು, ಅಲ್ಲಿ ಅವ್ರು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿದ್ದಾರೆ ಅದು ಹೇಳ್ಬಾರ್ದು. ಊರಾಗ ಬರಬೇಕು, ವಿಚಾರಿಸ್ಬೇಕು ಯಾರ್ಯಾರ ಪರಿಸ್ಥಿತಿ ಏನು, ನಿಮ್ಗೇನು ತೊಂದರೆ, ಇಂಥ ದೊಡ್ಡ ಬಂದು ವಿಚಾರಿಸ್ಬೇಕು. ಅದು ವಿಚಾರಿಸ್ಬಿಟ್ಟು ನೀವು ಮುಂದೆ ನಿರ್ಧಾರ ತಗೊಳ್ಳಿ, ಯಾವ್ದು ಮಾಡ್ತೀವಿ, ಏನು ಬೇಕು ಅಂತ. ಯಾವ ಜನ ಹೆಂಗೆ ಮಾತಾಡ್ತಾನ, ಯಾವ ಪರಿಸ್ಥಿತಿ ಏನೈತೆ ಆ ಥರದಕ್ಕೂ ಮುಂದುವರಿಸು. ನೀನು ಹೋಗ್ಬಿಟ್ಟು ಯಾರೋ ಅಡ್ಡ ಹಾಕ್ತಾರೆ, ತಡೆ ಆಗ್ತಾ ಇದ್ದಾರೆ. ಯಾರು ತಡೆ ಹಾಕಿರೋದು? ನಮ್ಮ ರೈತರು ನಾವು ತಡೆ ಆಗ್ತಾ ಇರೋದು. ಫಸ್ಟ್ ಆಫ್ ಆಲ್ ಮ್ಯಾಂಗೋ ಜಾಸ್ತಿ ಬೆಳೆಯೋದು, ಇನ್ನೊಂದು ರೇಷ್ಮೆ, ಮತ್ತು ಹಾಲು, ಮತ್ತು ಕುರಿಗ ಅವೆಲ್ಲ ಸಾಕು ಮಾಡೋದು. ಇಲ್ಲಿ ಎಲ್ಲ ಬೆಂಗಳೂರಿಂದ ವಲಸೆ ಹೋಗಿರೋರೆಲ್ಲ ಬಂದು ಇವಾಗ ಜೀವನ ಮಾಡ್ತಾ ಇದ್ದಾರೆ. ಇವಾಗ ಬೋರು ಅಲ್ಲಿ ಬರೀ 200 ಅಡಿಗೆ ನೀರು ಬರ್ತಾ ಇದೆ. ಇಂಥ ಟೈಮಲ್ಲಿ ಜೀವನ ಮಾಡ್ಕೊಂಡು ನೀವು ಕಿತ್ಕೊಳ್ತಾ ಇದ್ದೀರಲ್ಲ, ಶಾಸಕರಿಗೆ ನಿಮ್ಗೇನು ಅಷ್ಟೊಂದು ಜ್ಞಾನ ಇರಲ್ವಾ? ನೀವು ಪ್ರಸ್ತಾಪ ಅಲ್ಲಿ ಮಾಡ್ತಾ ಇದ್ರಿ, ಇರೋದ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. ನೀವೇ ಕಳಿಸಿದ್ರಿ, ನೀವೇ ಕರ್ಕೊಂಡ್ಬಂದಿದ್ರಲ್ಲ. ಏನೋ ಮೊನ್ನೆ ಇವರು ಲಕ್ಷ್ಮೀದೇವಮ್ಮನ ಕರ್ಕೊಂಡ್ಬಂದಿದ್ರಲ್ಲ, ವೆಂಕಟಲಕ್ಷ್ಮಮ್ಮನ ಕರ್ಕೊಂಡ್ಬಂದಿದ್ರಲ್ಲ. ಆಯಮ್ಮನ ಹತ್ರ ನಾವೆಲ್ಲ ಕೊಟ್ಟಿದ್ದೀವಲ್ಲ, ಕೊಟ್ಟು ಆಯಮ್ಮ ಅಕ್ಲಾಜ್ಮೆಂಟ್ ಕೊಡುತ್ತಾ ಅವ್ರು ಕೊಟ್ಟಿರೋ ತಾನೆ ಇವ್ ನಾವು ತಯಾರು ಮಾಡಿರೋದಾ? ಹೋಗ್ಲಿ, ನಾವೆಲ್ಲ ಒಂದು ಸೆಟ್ ರೆಡಿ ಮಾಡಿಕೊಂಡು ನಿಮ್ಮ ಕೈ ಕಳಿಸ್ತೀವಿ. ಆವಾಗಾದ್ರೂ ನಿಮ್ಗೆ ಗೊತ್ತಾಗ್ತದೆ. ರೈತರು ಪ್ರಾಣ ಹೋಗಾದ್ರು ನಾವು ಜಮೀನು ಬಿಡೋಕೆ ನಾವು ರೆಡಿ ಇಲ್ಲ. ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಭೂಮಿ ಹೋದ್ಮೇಲೆ ನಾವು ಯಾಕೆ ಬದುಕಬೇಕಿಲ್ಲಿ? ಮತ್ತೆ ನಾವು ಸತ್ತೋದ್ರೆ ಉಳಿಯೋಕೆ ಜಮೀನು ಇಲ್ಲ. ಇಲ್ಲಿ ಎತ್ತು ಸುಟ್ಟಾಕೋಕೆ ಇಲ್ಲಿ ಇದಿಲ್ಲ.
ಶವಾಗಾರ ಇಲ್ಲ ಇಲ್ಲೇ. ನಾವೇನ ಭೂಮಿಯಲ್ಲಿ ಹಾಕೊಳ್ಳೋದು ನಾವು. ಇಂಥ ಭೂಮಿಯನ್ನು ನೀವು ಕಿತ್ಕೊಂಡ್ರೆ ನಮ್ಮ ತಾತ್ಕಾಲದಿಂದ ನಾವು ಜೀವನ ಮಾಡ್ತಾ ಇರೋದು, ರೈತರ ಬಗ್ಗೆ ಜೀವನ ಮಾಡ್ತಾ ಇರೋದು ನಾವು ಅದನ್ನು ನಂಬ್ಕೊಂಡು ನಾವೇನು ಉದ್ಯೋಗ ಇನ್ನೊಂದು ನಮ್ಗೆ ಬೇಕಾಗಿಲ್ಲ. ಅದನ್ನು ನೀವು ಕಿತ್ಕೊಂಡ್ರೆ ದಯವಿಟ್ಟು ನಾವು ಹೋರಾಟ, ರೈತರು ತಾಳ್ಮೆ ಎಷ್ಟಿರ್ತಾರೋ ಅಷ್ಟಿರ್ತಾರೆ. ತಾಳ್ಮೆ ಕಳ್ಕೊಂಡ್ರೆ ರೈತರ ಬಗ್ಗೆ ಮತ್ತೆ ನಿಮ್ಗೆ ಗೊತ್ತಾಗ್ತದೆ ರೈತರ ಬಗ್ಗೆ ಏನಿದೆ ಅಂತ. ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿ ಎದುರು ಗ್ರಾಮಸ್ಥದಲ್ಲಿರೋದು ನಮ್ಗೆ ಇಲ್ಲಿ ತೊಂದರೆ ಆಗೈತೆ. ಆ ತೊಂದರೆ ಆಗಿರೋದು ಏನು ಗೊತ್ತಾ, ನಮ್ಮೂರು ರೈತರಿಗೆಲ್ಲ ಸೇರಿದ್ರು ಇಟ್ಕೊಂಡು ನಮಗೆ ಈ ಕೆ ಡಿ ಬರುತ್ತೆ ಕರ್ಕೊಬಂದ್ಬಿಟ್ಟು ಮೊನ್ನೆ ಬೆಳಗಾಂ ವಿಧಾನಸೌಧದಲ್ಲಿ ಅದು ದೇವ್ರತಾನ ಸಮಾನ ಅದು ಅದರಲ್ಲಿ ಇಟ್ಕೊಂಡು ಅವರು ನಮಗೆ ಇಲ್ಲಿ ಅಲ್ಲಿ ಮಾತಾಡಿರೋ ಮಾತಿಗೆ ಶಾಸಕರು ಯಂಗೇಶ್ವರ ಅವರು ನಮಗೆ ಜಾಸ್ತಿ ತೊಂದರೆ ಮಾಡಿದ್ದಾರೆ. ಆ ತೊಂದರೆ ರೈತರು ಎಲ್ಲರೂ ಇದ್ದಾರೆ. ನಮಗೆ ರೈತರು ಏನು ಗೊತ್ತಿರೋದು ಪ್ಲಸ್ ಅವ್ರಿಗೆ ಮಾತಾಡಿರೋದು ಇದರಲ್ಲಿ ಮಾತಾಡಿರೋ ಮಾತಿಗೆ ನಮ್ಗೆ ನೇತಾಡ್ಕೊಬೇಕು. ಈ ಲೈಫಲ್ಲಿ ಮಾತ್ರ ಇದು ಮಾತ್ರ ನಮ್ಗೆ ತೊಂದರೆ ಮಾಡಿದ್ದಾರೆ ಅವರು. ಇದು ಮಾತ್ರ ನಮ್ಗೆ ಮಾತ್ರ ಸಹಾಯ ಮಾಡಬೇಕಾಗಿತ್ತು ಅವರು. ಅರ್ಥ ಆಯ್ತಾ? ಇವಾಗ ಕೇಳಿದ್ರು ಇವಾಗ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ. 1273 ಎಕರೆ ಮಾಡಿದ್ದಾರೆ. ಇನ್ನೂ 1273 ಎಕರೆದಲ್ಲಿ ಪ್ಲಸ್ ಇದೇ ನರಸಾಪುರದಲ್ಲಿ ಇದೇ ಮತ್ತು ಕೊಟ್ಟಿದ್ರಕಲ್ಲೇ ಒಂದು 4 ಕಂತು ಅಂದ್ಬಿಟ್ಟು ಒಂದು ಕಂತು ಕೊಟ್ಬಿಟ್ಟು ಒಂದು ಕಂತಲ್ಲಿ ಕೊಟ್ಬಿಟ್ಟು ಏನು ಮಾಡಿದ್ದಾರೆ ಗೊತ್ತಾ, ಕೊಟ್ಬಿಟ್ಟು ಪ್ಲಸ್ ಮಕ್ಕಳು ಎಲ್ಲ ಓದಬೇಕು ಅಂತ ಹೇಳ್ಬಿಟ್ಟು ಅವ್ರೇನೋ ಒಂದು ಕಾರು ಆಗಲಿ ಒಂದು ಗಾಡಿ ಆಗಲಿ ತಗೊಂಡ್ಬಿಟ್ಟು ಎಲ್ಲ 30-40 ವರ್ಷ ಹುಡುಗರು 25-18 ಹುಡುಗರು ಹೋಗ್ಬಿಟ್ಟು ಅವ್ರಿಗೆ ಮನೆಯಲ್ಲೇ ಒಬ್ಬ ಮಗನ ಇರ್ತಾನೆ, ತಂದೆ ತಾಯಿ ಇರ್ತಾರೆ. ತಂದೆ ತಾಯಿ ಇದ್ಕೊಂಡು ಅವ್ರ ಮಕ್ಕಳಿಗೆ ಏನು ಮಾಡೋದು, ಅವ್ರು ಸತ್ತೋಗ್ಬಿಟ್ರೆ ಈ ದುಡ್ಡು ಬಂದ್ಬಿಟ್ರೆ ಆ ದುಡ್ಡು ಬರ್ತದ ಅಂತ ಹೇಳ್ತಾರೆ. ಎಷ್ಟು ಅಂತ ಬರ್ತದ ಅಂತ ಹೇಳ್ತದೆ. ಅವ್ರ ಮಕ್ಕಳು ಸತ್ತೋಗ್ಬಿಟ್ರೆ ತಂದೆ ತಾಯಿ ಏನಾಗೋದು, ನನ್ನ ಮಗನ ಸತ್ತೋದ್ನಪ್ಪ ಏನ್ ಮಾಡೋದು? ಈ ತರ ಜೈಲಿಗೆ ಹೋದ್ರು ಸಹ ನಾವು ಭೂಮಿ ಕೊಡೋದಿಲ್ಲ, ಅಷ್ಟಕ್ಕೆ ನಾವು ತಯಾರಾಗಿದ್ದೀವಿ. ಶಾಸಕರು ನೋಟಿಫಿಕೇಶನ್ ಸುಳ್ಳು, ರೈತರ ಗಮನಕ್ಕೆ ರೈತರ ಕುಟುಂಬಗಳ ಒಂದು ಜೀವನ ಯಾವ ರೀತಿ ಒಂದು ಗಮನ ಹರಿಸದೆ ಮಾಡೋದು ನಿಮ್ಮ ಒಂದು ಆರೋಪ. ಹೌದು ಸರ್, ಹೌದು ಸರ್. ಇದ್ರ ಬಗ್ಗೆ ಅವ್ರು ಬಂದು ಪರಿಶೀಲನೆ ಮಾಡಿ ಹೌದು ಸರ್. ರೈತರ ಸಮಕ್ಷ ಕೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಂದು ಆಮೇಲೆ ಮಾಡ್ಬೇಕಿತ್ತು ಅಷ್ಟೇ. ಅಲ್ಲೇ ಜನ ಕೊಡ್ತಾರೆ, ಜನಗಳು ಗೊತ್ತಾ, ವಿಷ ಕುಡಿತಾರೆ ಅಲ್ಲಿ. ಆವಾಗ ಗೊತ್ತಾಗ್ತದೆ ರೈತರ ಹೋರಾಟ ಹೆಂಗೆ ಅಂತ. ರೈತರ ತಾಳ್ಮೆ ಇದು ಪರೀಕ್ಷೆ ಮಾಡ್ಬೇಡ್ರಿ ನೀವು. ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ರಿ. ಬರೀ ಈಗ ಫ್ಯಾಕ್ಟ್ರಿ ಮೇಲೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದಿಲ್ಲ. ರೈತರ ಬಗ್ಗೆ ಒಂದು ಚೂರು ಏನೋ ಇಂಟ್ರೆಸ್ಟ್ ಇದೆಯಾ? ರೈತರ ಬಗ್ಗೆ ಏನೋ ಒಂದು ಚೂರು ಮಾತಾಡ್ತಾ ಇದ್ದೀರಾ? ರೈತರು ಓಟ್ ಹಾಕಿ ಕಳಿಸಿರೋದು ನಿಮ್ಮ ವಿಧಾನಸೌಧಕ್ಕ. ರೈತರ ಜೊತೆ ಮತ್ತೆ ನೀವು ನಾವು ಓಟ್ ಹಾಕಿ ಕಳಿಸಿರೋದು ಅಂತ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ ಅಂತ ನನ್ನ ವಾದಯ. ಅಲ್ಲೇ ಜನ ಕೊಡ್ತಾರೆ, ಜನಗಳು ಗೊತ್ತಾ, ವಿಷ ಕುಡಿತಾರೆ ಅಲ್ಲಿ. ಆವಾಗ ಗೊತ್ತಾಗ್ತದೆ ರೈತರ ಹೋರಾಟ ಹೆಂಗೆ ಅಂತ. ರೈತರ ತಾಳ್ಮೆ ಇದು ಪರೀಕ್ಷೆ ಮಾಡ್ಬೇಡ್ರಿ ನೀವು. ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ರಿ. ಬರೀ ಈಗ ಫ್ಯಾಕ್ಟ್ರಿ ಮೇಲೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದಿಲ್ಲ. ರೈತರ ಬಗ್ಗೆ ಒಂದು ಚೂರು ಏನೋ ಇಂಟ್ರೆಸ್ಟ್ ಇದೆಯಾ? ರೈತರ ಬಗ್ಗೆ ಏನೋ ಒಂದು ಚೂರು ಮಾತಾಡ್ತಾ ಇದ್ದೀರಾ? ರೈತರು ಓಟ್ ಹಾಕಿ ಕಳಿಸಿರೋದು ನಿಮ್ಮ ವಿಧಾನಸೌಧಕ್ಕ. ರೈತರ ಜೊತೆ ಮತ್ತೆ ನೀವು ನಾವು ಓಟ್ ಹಾಕಿ ಕಳಿಸಿರೋದು ಅಂತ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ವಾ ಅಂತ ನನ್ನ ವಾದಯ. ಜೈಲಿಗೆ ಹೋದ್ರು ಸಹ ನಾವು ಭೂಮಿ ಕೊಡೋದಿಲ್ಲ, ಅಷ್ಟಕ್ಕೆ ನಾವು ತಯಾರಾಗಿದ್ದೀವಿ. ಶಾಸಕರು ನೋಟಿಫಿಕೇಶನ್ ಸುಳ್ಳು, ರೈತರ ಗಮನಕ್ಕೆ ರೈತರ ಕುಟುಂಬಗಳ ಒಂದು ಜೀವನ ಯಾವ ರೀತಿ ಒಂದು ಗಮನ ಹರಿಸದೆ ಮಾಡೋದು ನಿಮ್ಮ ಒಂದು ಆರೋಪ. ಹೌದು ಸರ್, ಹೌದು ಸರ್. ಇದ್ರ ಬಗ್ಗೆ ಅವ್ರು ಬಂದು ಪರಿಶೀಲನೆ ಮಾಡಿ ಹೌದು ಸರ್. ರೈತರ ಸಮಕ್ಷ ಕೇಳಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಂದು ಆಮೇಲೆ ಮಾಡ್ಬೇಕಿತ್ತು ಅಷ್ಟೇ.